ಆತ್ಮೀಯ ವಿದ್ಯಾರ್ಥಿಗಳೇ, 4ನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಪಾಠಗಳು. ಮೊದಲನೇ ಪಾಠ ಮಹಿಳಾ ದಿನಾಚರಣೆ, ಸರ್ವಜ್ಞನ ತ್ರಿಪದಿಗಳು, ವೀರ ಅಭಿಮನ್ಯು, ಪ್ರವಾಸ ಹೋಗೋಣ, ಬಾವಿಯಲ್ಲಿ ಚಂದ್ರ, ಹುತಾತ್ಮ ಬಾಲಕ, ದುಡಿಮೆಯ ಗರಿಮೆ, ಕನಸುಗಾರ ಕಲಾಂ, ಕಾಡಿನಲ್ಲೊಂದು ಸ್ಪರ್ಧೆ ಮತ್ತು ನುಡಿಯಾಟಗಳು. ಇಲ್ಲಿ ಒಟ್ಟು 3 ಪದ್ಯಗಳು ಬರುತ್ತವೆ. ಸರ್ವಜ್ಞನ ತ್ರಿಪದಿಗಳು, ದುಡಿಮೆಯ ಗರಿಮೆ, ಹಾಗೆ ಬಾವಿಯಲ್ಲಿ ಚಂದ್ರ. ಇನ್ನು ಮೊದಲನೇ ಪಾಠ ಅದು ಗದ್ಯ ಪಾಠ, ಮಹಿಳಾ ದಿನಾಚರಣೆ. ಈ ಪಾಠವನ್ನು ಅಭ್ಯಾಸ ಮಾಡುವ ಮುನ್ನ ಇಲ್ಲಿ ನೀಡಿರ್ತಕ್ಕಂತಹ ಭಾವಚಿತ್ರಗಳನ್ನು ಗುರುತಿಸಿ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಾವು ಅರಿಯಬೇಕು. ಹಾಗಾಗಿ ಸಾವಿತ್ರಿಬಾಯಿ ಫುಲೆಯವರ ಒಂದು ಕಿರುಪರಿಚಯ ಆಗಿರಬಹುದು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಶಕುಂತಲಾದೇವಿ, ಗಂಗೂಬಾಯಿ ಹಾನಗಲ್, ಕಲ್ಪನಾ ಚಾವ್ಲಾ, ಪ್ರತಿಭಾ ಪಾಟೀಲ್, ಮೇರಿ ಕೋಮ್, ಮದರ್ ತೆರೇಸಾ. ಅಂದರೆ ಸಾವಿತ್ರಿಬಾಯಿ ಫುಲೆ ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಆಗಿದ್ದರು. ತಳ ಸಮುದಾಯದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಅನೇಕ ಹೋರಾಟಗಳನ್ನು ಮಾಡಿ ಯಶಸ್ವಿಯಾದಂಥವರು. ಗಂಡನಾಗಿರ್ತಕ್ಕಂತಹ ಜ್ಯೋತಿಬಾ ಫುಲೆಯವರ ಜೊತೆ ಸೇರಿ ಬಾಲ್ಯ ವಿವಾಹಗಳನ್ನು ವಿರೋಧಿಸಿದವರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರಿಗೋಸ್ಕರ ಶಾಲೆಯನ್ನು ತೆರೆದು ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣಕರ್ತರಾದಂಥವರಲ್ಲಿ ಇವರೇ ಮೊದಲ ಮಹಿಳೆಯರಾಗಿದ್ದಾರೆ. ಹಾಗಾಗಿ ಇವರ ಒಂದು ಕಿರುಪರಿಚಯವನ್ನು ತಾವು ಕೂಡ ಇನ್ನಷ್ಟು ಹೆಚ್ಚು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇನ್ನು ಕಮಲಾಬಾಯಿ ಚಟ್ಟೋಪಾಧ್ಯಾಯ. ಕಮಲಾಬಾಯಿ ಚಟ್ಟೋಪಾಧ್ಯಾಯ ಅವರು ಸಮಾಜ ಸುಧಾರಕಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಕೂಡ ಸಾವಿತ್ರಿಬಾಯಿ ಫುಲೆಯವರಂತೆ ಬಾಲ್ಯ ವಿವಾಹವನ್ನು ವಿರೋಧಿಸಿದವರು ಮತ್ತು ವಿಧವೆಯರ ವಿರುದ್ಧ ನಡೆಯುವಂತಹ ಸಾಮಾಜಿಕ ಅಸಮಾನತೆಗಳನ್ನು ತೊಡೆದು ಹಾಕುವ ಉದ್ದೇಶದಿಂದ ಹೋರಾಟ ಮಾಡಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನು ಶಕುಂತಲಾ ದೇವಿಯವರು, ಇವರನ್ನು ಮಾನವ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಗಣಿತದ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಅತ್ಯಂತ ವೇಗವಾಗಿ ಬಿಡಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥ ಕಾರಣದಿಂದ ಇವರಿಗೆ ಮಾನವ ಕಂಪ್ಯೂಟರ್ ಎಂಬ ಅಡ್ಡ ಹೆಸರನ್ನು ನೀಡಲಾಗಿದೆ. ಗಂಗೂಬಾಯಿ ಹಾನಗಲ್. ಗಂಗೂಬಾಯಿ ಹಾನಗಲ್ ಅವರು ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿದ್ದರು. ಹಾನಗಲ್ ಇವರ ಹುಟ್ಟೂರು. ಪದ್ಮಭೂಷಣ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗಾನಯೋಗಿ ಪಂಚಾಕ್ಷರಿ ಪ್ರಶಸ್ತಿ, ಇಂತಹ ಅನೇಕ ಗೌರವಗಳನ್ನು ಇವರಿಗೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸಿದೆ. ಇನ್ನು ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾ ಅವರು ಹರಿಯಾಣದಲ್ಲಿ ಮಾರ್ಚ್ 17ರಂದು 1962ರಂದು ಜನಿಸಿದರು. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳಾ ಗಗನಯಾತ್ರಿ ಕೂಡ ಆಗಿದ್ದಾರೆ. 2003ರಲ್ಲಿ ಕೊಲಂಬಿಯಾ ಬಾಹ್ಯಾಕಾಶ ನೌಕೆ ದುರಂತದಲ್ಲಿ ಸಾವನ್ನಪ್ಪಿದ್ದರು ಅನ್ನೋದನ್ನು ತಾವು ಅರಿಯಬೇಕು. ಇನ್ನು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿದ್ದರು. 2007ರಿಂದ 2012ರವರೆಗೆ ದೇಶದ 12ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರು. ಇನ್ನು ಮೇರಿ ಕೋಮ್. ಇವರು ವಿಶ್ವಪ್ರಸಿದ್ಧ ಮಹಿಳಾ ಬಾಕ್ಸರ್ ಆಗಿದ್ದಾರೆ. ಇವರು ನಮ್ಮ ಭಾರತದವರು ಎಂಬುದನ್ನು ನಾವು ಹೆಮ್ಮೆ ಪಡಲೇಬೇಕು. ಇವರು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಬಾಕ್ಸಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಭಾರತಕ್ಕೆ ವಿಶೇಷ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವನ್ನು ನಾವಿಲ್ಲಿ ಗಮನಿಸಬಹುದು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 3ನೇ ಸ್ಥಾನ ಅಂದರೆ ಕಂಚು ಪಡೆಯುವ ಮೂಲಕ ದೇಶದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ 6 ಬಾರಿ ಚಿನ್ನದ ಪದಕ, 1 ಬಾರಿ ಬೆಳ್ಳಿ ಪದಕ ಹಾಗೂ ಮತ್ತೊಂದು ಬಾರಿ ಅವರು ಕಂಚಿನ ಪದಕವನ್ನು ಪಡೆದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ 1 ಬಾರಿ ಚಿನ್ನದ ಪದಕವನ್ನು ಹಾಗೆ 1 ಬಾರಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಕೂಡ ಪಡೆದಿದ್ದಾರೆ. ಇನ್ನು ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ 5 ಚಿನ್ನದ ಪದಕಗಳನ್ನು, 2 ಬೆಳ್ಳಿಯ ಪದಕಗಳನ್ನು ಪಡೆದಿದ್ದಾರೆ. ಹಾಗೆಯೇ ಒಟ್ಟು 13 ಚಿನ್ನದ ಪದಕಗಳನ್ನು, 3 ಬೆಳ್ಳಿ ಪದಕಗಳನ್ನು ಹಾಗೂ 3 ಕಂಚಿನ ಪದಕಗಳನ್ನು ಪಡೆದಿದ್ದಾರೆ ಎಂಬುದನ್ನು ನಾವು ಅರಿಯಬಹುದು. ಇನ್ನು ಇವರ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಬೇಕಾದದ್ದು ಅಗತ್ಯ ಇದೆ. ಹಾಗಾಗಿ ಮಕ್ಕಳೇ, ತಾವು ಕೂಡ ಉತ್ತಮ ಆಟಗಾರರನ್ನಾಗಿರ್ಬೋದು ಅಥವಾ ಸಮಾಜ ಸುಧಾರಕರನ್ನಾಗಿರ್ಬೋದು, ರಾಜಕೀಯ ನಾಯಕರನ್ನಾಗಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆ ಸಾಕಷ್ಟಿದೆ. ಆ ಎಲ್ಲ ಮಹಿಳೆಯರ ಸಾಧನೆಗಳನ್ನು ಅರಿತು ತಾವು ಈ ನಮ್ಮ ಪಾಠವನ್ನು ಅಭ್ಯಾಸ ಮಾಡಬೇಕು. ಅದುವೇ ಮಹಿಳಾ ದಿನಾಚರಣೆ. ಅಂದರೆ ಇನ್ನು ಈ ಪಾಠವನ್ನು ಅರಿಯೋದಕ್ಕಿಂತ ಮುಂಚೆ ಅಥವಾ ಪಾಠವನ್ನು ಕೇಳುವುದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ ಪರಿಚಯವನ್ನು ಬರೆಯಬೇಕು. ಕಮಲಾಬಾಯಿ ಚಟ್ಟೋಪಾಧ್ಯಾಯವರ ಪರಿಚಯವನ್ನು ಬರೆಯಿರಿ. ಶಕುಂತಲಾ ದೇವಿಯವರ ಪರಿಚಯ ಬರೆಯಿರಿ. ಗಂಗೂಬಾಯಿ ಹಾನಗಲ್, ಕಲ್ಪನಾ ಚಾವ್ಲಾ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಮೇರಿ ಕೋಮ್, ಹೀಗೆ ನಿಮ್ಮದೇ ಆಗಿರತಕ್ಕಂಥ ಒಂದು ಸುಂದರ ಬರವಣಿಗೆಯಲ್ಲಿ ಈ ಮನೆಗೆಲಸವನ್ನು ಅಂದರೆ ಇಲ್ಲಿರುವಂಥ ಪರಿಚಯವನ್ನು ಅಂದವಾಗಿ ಬರೆದು ಕಳುಹಿಸಿರಿ. ಧನ್ಯವಾದಗಳು.